ನಮಸ್ಕಾರ ಗೈಸ್. ಅವಾಗ ಇವತ್ತು ಡೇ 3. ಹಂಗೆ ಬೆಳಿಗ್ಗೆ ನಾವು ಜಬಲಾಪುರಿಗೆ ರೀಚ್ ಆಯ್ತು. ಬಂದಂಗೆ ನಾವು ಟಿಕೆಟ್ ನ ಬುಕ್ ಮಾಡಿದ್ವಿ. ನಾವು ಸಾಟ್ನಂಗೆ ಟಿಕೆಟ್ ತಗೊಂಡು ಸ್ನಾನ ಮಾಡದೆ 2 ದಿನ ಆಯ್ತು ಗೈಸ್. ಹಂಗೆ ಸ್ನಾನ ಎಲ್ಲ ಮುಗಿಸಿ ಬಂದೆ. ಸ್ವಾಮಿ ಹತ್ರ ಬಂದು ಸ್ನಾನ ಮಾಡೋ ಅಂದ್ರೆ ಏನ್ ಹೇಳ್ತಿದ್ದೇನೆ ನೀವೇ ಕೇಳಿ ಗೈಸ್. ಇವತ್ತಿಗೆ 3 ದಿನ 2 ದಿನ ಆಯ್ತು. ಅಲ್ಲ 2 ದಿನ ಆಯ್ತು ಗೈಸ್, ಸ್ನಾನನೇ ಮಾಡಿಲ್ಲ. ನಾನು ಸ್ನಾನ ಮಾಡೋದಲ್ಲ, ಮತ್ತೆಂತ ಮಾಡಕ್ ಹೋಗಿದ್ದು? ನೀ ಸ್ನಾನ ಮಾಡಲ್ವಾ? ನೀ ಸ್ನಾನ ಮಾಡಲ್ವಾ ಅಂತ ಅವಸ್ಥೆ ಮರ್ರೆಂದು ಬಂದು ಸ್ನಾನ ಮಾಡಿಲ್ಲ, ಮತ್ತೆ ಸ್ಪ್ರೇ ಕೊಡೋಣ ಅಂತ. ಇನ್ನು ಟ್ರೈನ್ ಬರೋಕೆ ಟೈಮ್ ಆಯಿತು. ನಾವು ಇನ್ನು ಪ್ಲಾಟ್ಫಾರ್ಮಿಗೆ ಹೋಗ್ಬೇಕು. ಟ್ರೈನ್ ಕೂಡ ಬಂದಾಯಿತು. ಗ್ಯಾಪಲ್ಲಿ ಸ್ವಾಮಿ ಅಲ್ಲೂ ಉಜ್ಜುತ್ತಾ ಇದ್ದಾನೆ. ಹಾಗೆ ಬಂದು ಟ್ರೈನಲ್ಲಿ ಕೂತು ಸ್ವಲ್ಪ ಹೊತ್ತು ಆದ್ಮೇಲೆ ಹಿಂದೆ ಏನೋ ಟಚ್ ಆಯ್ತಿತ್ತು. ಏನು ಅಂತ ನೋಡಿದಾಗ ನಾವು ಸಾಟ್ನಾಗೆ ರೀಚ್ ಆಯಿತು. ಬಂದಂಗೆ ಊಟ ಮಾಡಿದೆ. ಇಲ್ಲಿರುವಂಥ ಪ್ಲೇಸ್ ಎಲ್ಲ ನೋಡಿ ಗೈಸ್, ತುಂಬ ಕ್ಲೀನ್ ಆಗಿದೆಯಲ್ವಾ. ಇನ್ನು ನಾವು ಸಾಟ್ನಿಂದ ಪ್ರಯಾರಾಜಿಗೆ ಹೋಗಬೇಕು. ಹಂಗೆ ಹೋಗೋದಾರಲ್ಲಿ ಒಂದು ವಾಟರ್ ಬಾಟ್ಲು ತಗೊಂಡೆ ಗೈಸ್. ನೋಡಿದಾಗ ಅದು ಫಿಲ್ಟರ್ ವಾಟರ್ ಅಲ್ಲ, ಅದು ಸ್ವಲ್ಪ ಕುಡಿದು ನೋಡಿದಾಗ ಗೊತ್ತಾಯಿತು ಇದು ಫಿಲ್ಟರ್ ವಾಟರ್ ಅಲ್ಲ ಅಂತ. ಮತ್ತೆ ಹಂಗೆ ನಾವು ಅಲ್ಲಿ ಹೋದಾಗ ಅದನ್ನು ನೀರನ್ನ ಚೆಲ್ಬಿಟ್ಟು ನೋಡಿ ಗೈಸ್, ಬಾಟಲ್ನ ಬಿಸಾಡುವಾಗ ನೀವು ಈ ಥರ ಬಿಸಾಡಿ ಅದನ್ನು ಮುಚ್ಚಳ ತಗೊಂಡು ಈ ಥರ ಇನ್ಸೈಡ್ಗೆ ಹಾಕಿ, ಆಗ ಇದನ್ನು ಯಾರು ಏನೋ ರೀಯೂಸ್ ಮಾಡಲ್ಲ ಅಷ್ಟು ಬೇಗ. ಹಂಗೆ ನಾವು ಪ್ರಯಾರಾಜ್ಗೆ ರೀಚ್ ಆಯಿತು. ಇನ್ನು ನಾವು ಇಲ್ಲಿಂದ ಗೊರಪೂರಿಗೆ ಹೋಗಬೇಕು. ಗೊರಪೂರಿಗೆ ಟ್ರೈನ್ ಬಂದುಬಿಟ್ಟು ರಾತ್ರಿ 10 ಗಂಟೆ ಆಗುತ್ತೆ. ಅಷ್ಟು ತನಕ ನಾವು ವೆಯ್ಟ್ ಮಾಡಬೇಕು. ಫೈಲ್ ನಾವು ಟಿಕೆಟ್ ತಗೊಂಡು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಗೈಸ್. ನೋಡುವಾಗ 10 ಗಂಟೆಗೆ ಬರುವ ಟ್ರೈನು 11 ಗಂಟೆ ಆದರೂ ಬಂದಿಲ್ಲ. ಹಂಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಫೈನಲಿ ಆ ಟ್ರೈನ್ ಬಂದಿರೋದು 2:30ಗೆ ಗೈಸ್. ನಾನು ನೋಡುವ ಗೈಸ್, ನಾವು ಎಷ್ಟು ಗಂಟೆಗೆ ರೀಚ್ ಆಗೋದು ಗೊತ್ತಿಲ್ಲ ಗೊರಪುರಿಗೆ. ಆಗ ಮುಂದಿನ ಸಿಗೋಣ ಗೈಸ್. ಅದವರೆಗೂ ಬೈ ಬೈ.